ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವರು ಶಕುಂತಲ ಅಂತ. 3 ಮಕ್ಕಳು ಆದ ನಂತರ ಯಜಮಾನರು ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳು ಜನಿಸಿದ ನಂತರ ತೂತು ಮತ್ತಿಷ್ಟು ಅಗಲವಾಗಿರುವುದಾಗಿ ಖುದ್ದಾಗಿ ಶಕುಂತಲಾ ಅವರೇ ಹೇಳಿಕೊಂಡಿದ್ದಾರೆ. ಜೊತೆಗೆ ಬಯಕೆ ಕೂಡ ಜಾಸ್ತಿ ಆಗಿದೆ. ಯಾರಾದ್ರೂ ಫ್ರೀ ಇದ್ರೆ ಬನ್ನಿ, ನಂಬರ್ ಕೂಡ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಟಾಪ್ ಸ್ಟ್ರಾಟಜಿ ಟು ವಿನ್ ಇನ್ ತೀನ್ ಪತ್ತಿ. ಇವರು ಬಿಡುವಿನ ಆ ಸಮಯದಲ್ಲಿ ತೀನ್ ಪತ್ತಿ ಒಂದು ಆನ್ಲೈನ್ ಗೇಮ್ ಕೂಡ ಆಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ತೀನ್ ಪತ್ತಿ ಯಾವ ರೀತಿ ವಿನ್ ಆಗಬೇಕು ಎಂದು ಕೆಲವು ಒಂದು ಟಿಪ್ಸ್ ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಮಾಡಿಸಿಕೊಳ್ಳುವಾಗ ಇವಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇವೆ ಎಲ್ಲ ನಮ್ಮ ಜೊತೆಗೆ ಓಪನ್ ಆಗಿ ಶೇರ್ ಮಾಡಿಕೊಂಡಿದ್ದಾರೆ. ಅವರದು ಎದ್ದು ನಿಲ್ಲುವುದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಬಗ್ಗಿ ಕುಳಿತುಕೊಂಡರೆ ಅದನ್ನ ನೋಡಿ ಸ್ವಲ್ಪ ಸ್ಟ್ಯಾಂಡ್ ಮಾಡುತ್ತಾರೆ ಹಾಗೂ ಒಳಗಡೆ ಎಂಟರ್ ಮಾಡಿದ ತಕ್ಷಣ ಸುಸ್ತಾಗುತ್ತಾರೆ ಎಂದು ಮಾಹಿತಿ ತಿಳಿಸಿದ್ದಾರೆ. ತೃಪ್ತಿ ಆಗಬೇಕಾದರೆ ಕನಿಷ್ಠ 8 ನಿಮಿಷ ಆದರೂ ಮಾಡಲೇಬೇಕು. ಬಟ್ ಯಜಮಾನರು 1 ನಿಮಿಷದ ಒಳಗಡೆ ಸುಸ್ತಾಗಿ ಮಲಗುತ್ತಾರೆ. ಸೊ ಬನ್ನಿ, ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಮನೆಯ ಕೆಲಸಗಾರನ ಜೊತೆಗೆ ಒಂದು ಸಲ ಮಾಡಿಸಿಕೊಂಡಿದ್ದೇನೆ. ನೋಡೋದಕ್ಕೆ ತುಂಬಾ ದಪ್ಪ ಬದನೆಕಾಯಿ ಹೊಂದಿದ್ದ. ಒಳಗೆ ಹಾಕುವಾಗ ನನ್ನ ಬಾಯಿ ತಾನಾಗೆ ತೆರೆದುಕೊಳ್ಳುತ್ತಿತ್ತು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೊಂದು ದಪ್ಪ ಆಗಿತ್ತು. ಆದರೆ ಅವನು 5 ನಿಮಿಷದವರೆಗೆ ಅಷ್ಟೇ ಮಾಡುತ್ತಿದ್ದ. ಮಹಿಳೆಯರಿಗೆ ತೃಪ್ತಿ ಆಗಬೇಕಾದರೆ ಕನಿಷ್ಠ 10 ನಿಮಿಷದವರೆಗೆ ಮಾಡಲೇಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ನಿಮ್ಮ ಮಾಡುವ ಸಮಯ 10 ನಿಮಿಷ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಇವರು ತೀನ್ ಪತ್ತಿ ಗೇಮ್ ಅಲ್ಲಿ ಯಾವ ರೀತಿ ವಿನ್ ಆಗುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಅಂಡರ್ಸ್ಟ್ಯಾಂಡ್ ದ ಗೇಮ್. Familiarize yourself with the rules and variation of Teen Patti. Start small. Begin with low beats to minimize losses. Will you get a feel for the game and your opponent's strategy? ಮೊದಲು ಸ್ನೇಹಿತರೆ, ಇವರು ತನ್ನ ಫ್ಯಾಮಿಲಿ ಜೊತೆ ಈ ಒಂದು ಆಟ ಆಡುತ್ತಿದ್ದರು. ಸೊ ಅಲ್ಲಿ ಇವರಿಗೆ ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಬ್ಸರ್ವ್ ಒಪೋನೆಂಟ್ಸ್. Pay attention to your opponent's betting patterns, reaction and body language. ತಮ್ಮ ಅಪೋಸಿಟ್ ಆಡುವ ವ್ಯಕ್ತಿಗೂ ತಾವು ಅಬ್ಸರ್ವ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಂಟ್ರೋಲ್ ಯುವರ್ ಎಮೋಷನ್. ಸ್ಟೇ ಕಾಲ್ಮ್ ಅಂಡ್ ಕಂಪೋಸ್ಡ್ ರೆಗ್ಯುಲರ್ ಆಫ್ ವೆದರ್ ಯು ಆರ್ ವಿನ್ನಿಂಗ್ ಆರ್ ಲೂಸಿಂಗ್. ಈ ಒಂದು ಗೇಮ್ ಸ್ನೇಹಿತರೆ ಆಡುವಾಗ ಜಾಸ್ತಿ ಹೈಪರ್ ಹಾಗೂ ಎಮೋಷನಲ್ ಆಗಿ ಆಡಬಾರದು ಎಂದು ಒಂದು ಟಿಪ್ಸ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಈ 4 ರೂಲ್ಸ್ ಇವರು ಫಾಲೋ ಮಾಡೋದ್ರಿಂದ ಜಾಸ್ತಿ ಆನ್ಲೈನ್ ಅಲ್ಲಿ ತೀನ್ ಪತ್ತಿ ಗೇಮ್ ಅಲ್ಲಿ ತಾವು ವಿನ್ ಆಗೋದಾಗಿ ಮಾಹಿತಿ ತಿಳಿಸಿದ್ದಾರೆ.